ಅನೇಕ ಉದ್ಯಮಿಗಳಲ್ಲೇ ಟಾಪ್ ಲಿಸ್ಟ್ ಅಲ್ಲಿ ಬರುವಂತಹ ಉದ್ಯಮಿ CJ ರಾಯ್ ಅವರು. ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸ್ ಅವರು ದಾಳಿ ಮಾಡಿದಂತಹ ವೇಳೆಯಲ್ಲಿ CJ ರಾಯ್ ಅವರು ನೇರವಾಗಿ ಅವರ ಮನೆಗೆ ಬಂದು ಒಳಗಡೆ ಹೋದಂತಹ ಅವರು ಒಂದು ಗನ್ನನ್ನು ಹಿಡಿದುಕೊಂಡು ಬಂದು ತಮ್ಮ ಎದೆಗೆ ಗನ್ನನ್ನ ಇಟ್ಟು ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಸಾವಿರಾರು ಕೋಟಿಯ ಒಡೆಯ, ಅನೇಕ ಐಷಾರಾಮಿ ಕಾರುಗಳನ್ನು ಹೊಂದಿದ್ರು. ರಿಯಲ್ ಎಸ್ಟೇಟ್ ಅಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮುಡಿಸಿಕೊಂಡು ಕೋಟ್ಯಾಂತರ ರೂಪಾಯಿ ಲಾಭವನ್ನ ಮಾಡಿಕೊಂಡಂತಹ ವ್ಯಕ್ತಿ. ಕಷ್ಟ ಅಂತ ಬಂದವರಿಗೆ ಇವರು ಸಹಾಯ ಹಸ್ತವನ್ನ ನೀಡಿದ್ದಾರೆ. ಹಾಗೆ ಅನೇಕ ಬಡ ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ನೀಡ್ತಾ ಇದ್ರು. ಬಿಗ್ ಬಾಸ್ ನ ಸ್ಪಾನ್ಸರ್ಶಿಪ್ ಅನ್ನು ಕೂಡ ಇವರು ನೀಡ್ತಾ ಇದ್ರು. ಹಾಗೆ ಬೇರೆ ಬೇರೆ ಬಿಸ್ನೆಸ್, ಹೋಟೆಲ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ರೆಸಾರ್ಟ್ ಇರ್ಬೋದು, ಸಿನಿಮಾ ರಂಗದಲ್ಲೂ ಕೂಡ ಸಿನಿಮಾದ ನಿರ್ಮಾಣವನ್ನ ಮಾಡಿ ಅನೇಕ ಹಣವನ್ನ, ಕೋಟ್ಯಾಂತರ ರೂಪಾಯಿಯನ್ನ ಹೂಡಿಕೆ ಮಾಡಿದ್ದಾರೆ. ಸಾವಿರಾರು ಕೋಟಿಯ ಒಡೆಯ ಇವರು ಇವತ್ತು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ ಅಂತಂದ್ರೆ ಯಾರಿಗೂ ಕೂಡ ನಂಬಲಿಕ್ಕೆ ಆಗ್ತಾ ಇಲ್ಲ. ಈಗ ನಮ್ಗೆಲ್ರಿಗೂ ಕೂಡ ಕಾಡುವಂತಹ ಪ್ರಶ್ನೆ ಒಂದೇ. ಕೋಟಿ ಸಾವಿರಾರು ಕೋಟಿ ಹಣ ಇರುವಂತಹ ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕ CJ ರಾಯ್ ಅವರಿಗೆ ಒಂದು IT ದಾಳಿಯನ್ನ ಎದುರಿಸುವಂತಹ ಕಾನ್ಫಿಡೆನ್ಸ್ ಇರಲಿಲ್ವಾ? ಇವರ ಆತ್ಮಹತ್ಯೆಗೆ ಕಾರಣ ಏನು? ಬಂಧುಗಳೇ, ಇವತ್ತು ಎಷ್ಟೇ ಕೋಟ್ಯಾಂತರ ಹಣ ಇದ್ರೂ ಕೂಡ ನಮಗೆ ಬೇಕಾಗಿರುವಂಥದ್ದು ನೆಮ್ಮದಿ. ಹಣ ಅಲ್ಲ, ಅಂತಸ್ತಲ್ಲ, ಕಾರಲ್ಲ, ಬಂಗ್ಲೆ ಅಲ್ಲ, ಒಳ್ಳೆಯ ಗುಣ, ಒಳ್ಳೆಯ ವ್ಯಕ್ತಿತ್ವ, ನೆಮ್ಮದಿಯ ಬದುಕು. ಇದಿದ್ರೆ ಇವತ್ತು ನಾವೆಲ್ಲರೂ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕಾಣುತ್ತೆ. ನಮ್ಮ ಮನಸ್ಸು ಇದೆಯಲ್ಲ, ಇದು ಸರಿಯಾಗಿರ್ಬೇಕು. ಯಾವುದೇ ಒಂದು ರಂಗದಲ್ಲೂ ಕೂಡ ನೀವು ಸಾಧನೆ ಮಾಡಬೇಕಾದ್ರೆ ಅಥವಾ ಸಾಧನೆ ಮಾಡಿ ನಿರಂತರವಾಗಿ ಮುಂದೆ ಸಾಗಬೇಕಾದ್ರೆ, ಜೀವನದಲ್ಲಿ ಎದುರಾಗುವಂತಹ ಎಲ್ಲ ಕಷ್ಟಗಳನ್ನು ಎದುರಿಸಬೇಕಾದ್ರೆ ನಮ್ಮ ಮನಸ್ಥಿತಿ ಇದೆಯಲ್ಲ, ಇದು ಸ್ಟ್ರಾಂಗ್ ಆಗಿರಬೇಕು. ಇವತ್ತು ನಮಗೆ ಒಂದು ರೀತಿಯಲ್ಲಿ ದಿಗ್ಭ್ರಮೆ ಆಗುವುದು ಸಹಜ. ಇಂತಹ ಒಂದು ವ್ಯಕ್ತಿ ಅನೇಕ ಯುವಕರಿಗೆ ಇವರು ಸ್ಫೂರ್ತಿದಾಯಕವಾಗಿದ್ರು. ಇಂತಹ ವ್ಯಕ್ತಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಇದು ಆಶ್ಚರ್ಯವಾಗುವುದು ಸಹಜ. CJ ರಾಯ್ ಅವರು ಇವತ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಆ ದೇವರಲ್ಲಿ ಪ್ರಾರ್ಥಿಸೋಣ. ನಮಸ್ಕಾರ.